ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಬೆಂಗಳೂರಿಗೆ ಅಂದರೆ ನಾರ್ಮಲ್ ಆಗಿ ನೀರಿನ ಪ್ರಾಬ್ಲಮ್ ಆಗೇ ಆಗುತ್ತೆ. ಯಾಕಂದರೆ ಬೋರ್ವೆಲ್ಲೆಲ್ಲ ನಾರ್ಮಲಿ ನೀರು ಕಡಿಮೆ ಆಗ್ತಾ ಬರ್ತಾ ಇದೆ ಇವಾಗ ಆಲ್ರೆಡಿ. ಸೊ ಟ್ಯಾಂಕರಿಗೆ 2,000 ರೂಪಾಯಿ ಇಸ್ಕೊಂತಿದ್ದಾರೆ. ಹೌದು, ಜಾಸ್ತಿ ಆಗ್ತಾ ಇದೆ ಕಾಸ್ಟ್ಲಿ. ಇವಾಗ ರೂರಲ್ ಎಲ್ಲ ಅಂದರೆ ಬನ್ನೇರುಘಟ್ಟ ಸೈಡು ತುಂಬ ರೇಟು, ಅಥವಾ 150 ಇದ್ದಿದ್ದು 500 ಮಾಡಿದ್ದಾರೆ. ಇವರು ಅಂದರೆ ಸಿಟಿಯಲ್ಲಿ ಇನ್ನೂ ಕಾಸ್ಟ್ ಜಾಸ್ತಿ ಆಗುತ್ತೆ ಅನ್ಕೋತೀನಿ. ಸೊ ಇದಕ್ಕೆ ಸರ್ಕಾರದವರು ಗಮನ ಹರಿಸ್ಬೇಕು. ಕಡಿಮೆ ರೇಟು ಜನರಿಗೆ ಸಿಗೋಂಗೆ ಮಾಡ್ಕೊಂಡು, ತುಂಬ ಜನ ಬಾಡಿಗೆದಾರರು ಇದ್ದಾರೆ, ಊರಿಂದ ಬಂದವರು ಇದ್ದಾರೆ. ಸೊ ಇದ್ರ ಬಗ್ಗೆ ಕೇರ್ ತಗೋಬೇಕು. ತಮಿಳ್ನಾಡವರು ನಮಗೆ ನೀರು ಕಾವೇರಿ ನೀರು ಜಾಸ್ತಿ ಬೇಕು ಅಂತೇಳಿ ಇದು ಮಾಡಿದ್ದಾರೆ, ಕೇಸ ಇದು ಮಾಡಿದ್ದಾರೆ. ಹೌದು, ಆಲ್ರೆಡಿ ಇದ್ರ ಬಗ್ಗೆ ನಡೀತಾ ಇದೆ. ಸರ್ಕಾರ ಇದು ಮಹದಾಯಿ ಯೋಜನೆ ಅದು ನಡೀತಾ ಇದೆ. ಬಟ್ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಅದರಿಂದ ಆಲ್ರೆಡಿ CM ಅವ್ರು ಹೇಳಿದ್ದಾರೆ ಅದು ಜಾಸ್ತಿ ಉಪಯೋಗ ಇರೋದು ತಮಿಳ್ನಾಡಿಗೆ ಅಂತ. ಫೇಸ್ ಮಾಡೋದಂದರೆ ನಾರ್ಮಲ್ ಆಗಿ ಇವಾಗ ವೆಹಿಕಲ್ ಆಲ್ರೆಡಿ ವಾಷಿಂಗ್ ಆದರೆ ಅದರದ್ದು ಜಾಸ್ತಿ ರೇಟ್ ಆಗುತ್ತೆ. ಅದರಿಂದ ದಿನನಿತ್ಯ ಬಳಕೆಗಂತೂ ತುಂಬ ಕಷ್ಟ ಆಗುತ್ತೆ. ಸೋ ಮೆನಿ ಪ್ರಾಬ್ಲಮ್ಸ್ ಆರ್ ಹೇಳ್ಬೋದು. ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಮಳೆ ಅಂತ ಕಮ್ಮಿ ಆಯಿತು ಅಂದರೆ ನೀರಿಗೆ ಭಾರಿ ಹಿಂಸೆ ಆಗುತ್ತೆ, ತೊಂದರೆ ಆಗುತ್ತೆ. ಇವಾಗೆ ಟ್ಯಾಂಕರು 2,000 2,500 ಹೇಳ್ತಾವ್ರೆ. ಪ್ರತಿಯೊಂದು ಸುಮಾರು ಲೇಔಟ್ಗಳಲ್ಲಿ ನೀರೇ ಸಿಗ್ತಾ ಇಲ್ಲ. ಕಾರ್ಪೊರೇಷನ್ ನೀರಂತೂ ಶುದ್ಧವಾಗಿ ಸಿಗ್ತಾ ಇಲ್ಲ. ಬೋರ್ಗಳಲ್ಲಿ ಆಲ್ಮೋಸ್ಟು 80% ಕಮ್ಮಿ ಆಗಿಬಿಟ್ಟಿದೆ ನೀರು. ಅಂದರೆ ಈ ಸಾರಿ ಮಳೆ ಬಿದ್ದಿಲ್ಲ ಅಂದರೆ ಮಾತ್ರ ಭಾರಿ ಹಿಂಸೆ ಆಗುತ್ತೆ. ಇವಾಗ ಮುಂಗಾರು ಸ್ಟಾರ್ಟ್ ಆಗಿ 2 ವಾರ ಆದ್ರೂ ಮಳೆ ಬಂದಿಲ್ಲ. ಜೂನಿಗೆ ಸ್ಟಾರ್ಟ್ ಆಗಬೇಕಾಗಿತ್ತು, ಜುಲೈಗೆ ಸ್ಟಾರ್ಟ್ ಆಗಿ ಬಂತು, ಇನ್ನೂ ಮಳೆ ಬಂದಿಲ್ಲ. ಇದು ಹಿಂಗೆ ನಡೆದ್ರೆ ಮುಂದಿನ ಸ್ಥಿತಿ ಭಾರಿ ಕಷ್ಟ. ಯಾಕಂದರೆ ಬೆಂಗಳೂರಲ್ಲಿ ಜನಸಂಖ್ಯೆ ದಿನ ಹೆಚ್ಚಾಗ್ತಾನೆ ಐತೆ. ಎಲ್ಲ ಕಡೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರೂರಲ್ಲಂತೂ ಭಾರಿ ಡೆವಲಪ್ಮೆಂಟ್ ಆಗ್ತಿದೆ. ರೂರರಲ್ಲಿ ಇನ್ನೂ ತುಂಬ ನೀರು ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ. ರೈತರಿಗೆಲ್ಲ ಏನು ಸಮಸ್ಯೆ ಆಗ್ಬೋದು? ರೈತರಿಗಂತೂ ಭಾರಿ ಸಮಸ್ಯೆ. ರೈತರ ಸಮಸ್ಯೆ ಆದರೆ ನಮ್ಗೆ ಊಟಕ್ಕೂ ಸಮಸ್ಯೆ ಬರುತ್ತೆ, ಅದಂತೂ ಖಂಡಿತ. ನೀರಿಂದೆಲ್ಲ ಏನು ಅಷ್ಟೊಂದು ಸಮಸ್ಯೆ ಇಲ್ಲ, ಆದರೆ ಈ ರೋಡ್ಗಳದೇ ತುಂಬ ಸಮಸ್ಯೆ. ಇವಾಗ ಮಳೆ ಎಲ್ಲ ನಿಂತಿದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮಳೆ ಬಂದರೆ ಇನ್ನು ಗಾಡಿ ಓಡ್ಸೋಕೆ ಇನ್ನೂ ಆಗೋದು ಇಲ್ಲ. ರೋಡೆಲ್ಲ ಮೋರಿ ಎಲ್ಲ ಕ್ಲೀನ್ ಮಾಡಲ್ಲ. ಎಲ್ಲಂದ್ರೆ ಅಲ್ಲೆಲ್ಲ ಹಂಗಂಗೆ ಕಸಗಳಿದೆ. ಇದೇ ಸಮಸ್ಯೆ. ಸಮಸ್ಯೆ ಆಗ್ಬೋದು ಆಗುತ್ತೆ. ಇದ್ರೆ ಹೌದು. ಈ ಸರ್ಕಾರ ಏನು ಕ್ರಮ ತಗೊಬೇಕು? ಮಳೆ ಕುಡಿಯೋ ನೀರಿಗಾಗಲಿ ಅದಕ್ಕೆ ಆಗಲಿ. ಕುಡಿಯೋ ನೀರಿಗೆ ಕಾವೇರಿದೆ ಬಿಡಬೇಕು. ಕಾವೇರಿನ ಮೆಡ್ರಾಸಿಗೆ ಬಿಡದೆ ಬರೀ ಕರ್ನಾಟಕದಲ್ಲೇ ಇಟ್ಕೋಬೇಕು. ಇದೇ ಸಮಸ್ಯೆ. ನೀರಿನ ಕೇಳ್ತಾ ಇದ್ದಾರೆ ಇದು ತಮಿಳ್ನಾಡವರು. ಅಲ್ಲಿ ಇದು ಎರಡು ಒಂದೇ ಸರ್ಕಾರ ಆಗಿರೋದ್ರಿಂದ ಅವ್ರನ್ನ ಕೇಳಂಗೆ ಇಲ್ಲ. ಇಲ್ಲಿನ ಮುಖ್ಯಮಂತ್ರಿ ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗ್ಬೋದು ನೀರಿಂದ? ತುಂಬಾ ಸಮಸ್ಯೆ ಇದೆ. ಇವಾಗಲೇ ಸಮಸ್ಯೆ ಇದೆ, ಮುಂದೆನೂ ಇನ್ನೂ ಸಮಸ್ಯೆ ಇರುತ್ತೆ. ಇರೋದೇ ಕುಡಿಯೋ ನೀರಿಲ್ಲಿ ಬೆಂಗಳೂರವ್ರಿಗೆ. ಆ ಕುಡಿಯೋ ನೀರೇ ಇಲ್ಲ ಅಂದರೆ ಇನ್ನು ಸಮಸ್ಯೆ ಆದರೆ, ಇವಾಗ ನೋಡಿ 20 ರೂಪಾಯಿ ಇರೋ ನೀರು ಬಾಟ್ಲು 40 ರೂಪಾಯಿ ಮಾಡ್ತಾರೆ. ಆ್ಯಕ್ಚುಲಿ 20 ರೂಪಾಯಿ ಇರೋ ನೀರು ಬಾಟ್ಲು 40 ರೂಪಾಯಿ ಮಾಡ್ತಾರೆ. ನಾವೆಲ್ಲಿಂದ ಇಸ್ಕೊಂಡು ಕುಡಿಯೋಣ? ನಾವು ಕುಡಿಯೋದೇ ಕಾರ್ಪೊರೇಷನ್ ನೀರು. ಇದು ಮಾಡಿದ್ರೆ ಇನ್ನು ಮಳೆನೂ ಬಂದಿಲ್ಲ ಅಂದರೆ, ಈ ಸಲ ಮಳೆನೇ ಇಲ್ಲ ನೋಡಿ. ಬಂತು ಲಾಸ್ಟ್ ಟೈಮ್ ಮಳೆ ಬಂತು, ಹೋಗ್ಬಿಡ್ತು. ಈ ಸಲ ಮಳೆ ಇಲ್ಲ ಅಂದರೆ ಜನಗಳು ತಿನ್ನೋಕ್ಕೂ ಕಷ್ಟ, ಕುಡಿಯೋಕ್ಕೂ ಕಷ್ಟ, ಇಲ್ಲಿ ಜೀವನನೇ ಕಷ್ಟ ಮಾಡಬೇಕು. ಇವಾಗಲೇ ಹೌದು 2,000 ರೂಪಾಯಿ ತಗೊಂಡು ಇನ್ನು ಮುಂದಕ್ಕೆ 3,000 ಆಗ್ಬೋದು, 4,000 ಆಗ್ಬೋದು, 5,000 ಆದ್ರೂ ಆಗ್ಬೋದು. ಏನು ಮಾಡ್ತೀರಾ? ಎಲ್ಲ ನಮ್ಮ ಹೊಟ್ಟೆ ಮಳೆ ಇದು ಬೀಳ್ತಿದ್ದಲ್ವಾ, ನಮ್ಮೆಲ್ಲ ಹೊರೆ ಬೀಳೋದು. ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮ ತಗೊಬೇಕು ಸರ್. ಸರ್ಕಾರ ಕ್ರಮ ತಗೊಬೇಕು ಇದ್ರ ಬಗ್ಗೆ. ನೋಡಿ, ಮನೆಗೆ ನೀರು ಕಳಿಸ್ಬೇಕು, ಟ್ಯಾಂಕ್ಟ್ರ್ ಕಳಿಸ್ಬೇಕು. ಫ್ರೀಯಾಗಿ ಹೇಳಿದ್ರು DK ಶಿವಕುಮಾರ್ ಅನೌನ್ಸ್ಮೆಂಟ್ ಮಾಡಿದ್ರು, ಮನೆ ಬಾಗಿಲಿಗೆ ನೀರು ಅಂದ್ಬಿಟ್ಟು. ಎಲ್ಲಿ ಬರ್ತಾಯಿದೆ ಮನೆ ಬಾಗಿಲಿಗೆ ನೀರು? ಬರ್ತಾಯಿಲ್ಲ. ಅವರೇ ಟ್ಯಾಂಕ್ ಅವರೇ ಲೂಟಿ ಮಾಡ್ತಾಯಿದ್ದಾರೆ. ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ತಗೊಂಬರ್ತಾರೆ. ಮನೆ ಬಾಗಿಲಿಗೆ ನೀರು ಅಂತ ಫ್ರೀ ಕೊಟ್ಟಿದ್ದಾರೆ. ಅವರೇ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಮಂದಿ ಬೇಡಿಕೆ ಇಕ್ತಾರೆ. ಏನು ಯಾರಿಗೋಗಿ ಹೇಳೋಣ ಇದನ್ನ? ಮತ್ತೆ ಹೇಳಿದ್ರು ಮನೆ ಬಾಗಿಲಿಗೆ ನೀರು ಸರ್ಕಾರ ಕೊಡ್ತೈತೆ ಅಂತ. ಎಲ್ಲಿ ಕೊಟ್ಟಿದ್ದಾರೆ? ಇನ್ನೂವರೆಗೂ ಯಾವ ಸರ್ಕಾರನೂ ಮನೆ ಬಾಗಿಲಿಗೆ ನೀರು ಕೊಟ್ಟಿಲ್ಲ. ಕೊಟ್ಟಿದ್ರೂ ಇಲ್ಲಿ ಬರೀ ದುಡ್ಡು ಕೇಳ್ತಾರೆ. 2,000 ಅಂದರೆ ಮನೆ ಹತ್ರ ಬಂದರೆ ಗೌರ್ಮೆಂಟ್ ಗಾಡಿನೇ 2,000 2,500 ಕೇಳ್ತಾರೆ ಇವಾಗ ನೀರು ಬಿಡೋಕ್ಕೆ. ಸರ್, ಇವಾಗ ಆಲ್ರೆಡಿ KRS ಡ್ಯಾಮಲ್ಲಿ ಫುಲ್ ಖಾಲಿ ಆಗಿಬಿಟ್ಟಿದೆ. ಇನ್ನು ಮಳೆಗಾಲ ಬರೋದು ಇನ್ನೂ ಒಂದು 8 ತಿಂಗಳಾಗುತ್ತೆ. ಅಷ್ಟರಲ್ಲಿ ಕುಡಿಯೋ ನೀರು ತುಂಬ ತೊಂದರೆ ಆಗುತ್ತೆ. ಇನ್ನು ಮಳೆ ಇಲ್ಲ. ಮತ್ತು ಈ ಆಲ್ರೆಡಿ ಜನ ಎಲ್ಲ ತುಂಬ ಬೇರೆ ಊರಿಂದ ವಲಸೆ ಬರ್ತಾ ಇದ್ದಾರೆ. ಅವ್ರಿಗೂ ಬೇಕು ಕುಡಿಯೋ ನೀರು. ತುಂಬ ಕಷ್ಟ ಆಗುತ್ತೆ ಮಳೆ ಬಂದಿಲ್ಲ ಅಂದರೆ. ಇವಾಗ ಆಲ್ರೆಡಿ ಕಷ್ಟ. ಇನ್ನು ಮುಂದೆ ಇದೇ ಥರ ಇದೇ ಆದರೆ
ತುಂಬ ಕಷ್ಟ ಆಗುತ್ತೆ ಬೆಂಗಳೂರಿಗೆ ಕುಡಿಯೋ ನೀರು ಬರುತ್ತೆ. ಬೆಂಗಳೂರವ್ರಿಗೆ ಎಸ್ಪೆಷಲಿ ಕಾವೇರಿ ನೀರು ಬಂದ್ಬಿಟ್ಟು ಸಮಸ್ಯೆ ಆಗಿದೆ. ಯಾಕೆ ಅಂದರೆ ಇವಾಗ ನೋಡಿ, ಅಲ್ಲಿ ಎಕ್ಸ್ಟ್ರಾ ಇದ್ದರೆ ಬಿಡೋದಕ್ಕೆ ಏನು ತೊಂದರೆ ಇಲ್ಲ. ತಮಿಳ್ನಾಡವ್ರು ಕೇಳ್ತಾರೋ ಯಾರು ಕೇಳ್ತಾರೋ ಬಿಟ್ಕೊಳ್ಳಿ ಎಕ್ಸ್ಟ್ರಾ ಬಂದಾಗ. ಬಟ್ ಇಲ್ಲಿರೋರಿಗೆ ಮೇಯ್ನಾಗಿ ಪ್ರಾಬ್ಲಮ್ ಆಗ್ತಿರೋದು ಎಲ್ಲ ಕಡೆನೂ ಎಲ್ಲ ಏರಿಯಾದಲ್ಲೂ ಕಾವೇರಿ ನೀರಿಲ್ಲ. ಸೊ ಇರೋ ಕಡೆ ಇವಾಗ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಉಳಿಸ್ಕೊಂಡ್ರೆ ನಮಗೆ ಕಾವೇರಿ ನೀರು ಸಿಗುತ್ತೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಮುಂದೆ ರೈತರು ಎಲ್ಲ ಎಷ್ಟು ಕಷ್ಟಪಡಬೇಕಾಗುತ್ತೆ. ಈ ಸತಿ ಮಳೆ ಕಮ್ಮಿ ಇದೆ ಅಂತ ಹೇಳಿದ್ದಾರೆ. ಸರ್ ಹೌದು, ಈ ಸಲ ಮಳೆ ಜಾಸ್ತಿ ಇದೆ. ಬಟ್ ಮಳೆ ಕಮ್ಮಿನೇ ಇದೆ, ಬಿಸಿಲು ಜಾಸ್ತಿ ಇದೆ. ರೈತರುಗಳಿಗೆ ಕಷ್ಟನೇ ಅದು ಹೇಳ್ಬೇಕಂದ್ರೆ. ನೀರಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಅಲ್ಲಿ ಅವ್ರ ರೈತರುಗಳಿಗೆ ಕಷ್ಟ ಆದರೆ ನಮ್ಗಳಿಗೂ ಕಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿಂದನೇ ಇಲ್ಲಿಗೆ ಬರ್ಬೇಕು ಬೆಂಗಳೂರಿಗೆ. ಸೊ ಹಂಗಾಗಿ ಕಷ್ಟನೇ ಸರ್, ತುಂಬ ಅಂದರೆ ತುಂಬಾ ಕಷ್ಟ ಸರ್ ನೀರಿಲ್ಲ ಅಂದರೆ. ಸರ್ಕಾರ ಇದ್ರ ಬಗ್ಗೆ ಏನು ಗಮನ ಹರಿಸ್ಬೇಕು ಅಂತ ಹೇಳ್ತಾರೆ ಸರ್ ಸರ್ಕಾರ ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಸರ್ ಸರ್ಕಾರ ಗಮನ ಹರಿಸ್ತಾವ್ರೆ? ನೇರವಾಗಿ ಮಾತಾಡಿದ್ರೆ ಸರ್ಕಾರ ಯಾರ ಬಗ್ಗೆನೂ ಗಮನ ಹರಿಸ್ತಾನೆ ಇಲ್ಲ. ನಮ್ಗಳಿಗೆ ಏನೇನು ಪ್ರಾಬ್ಲಮ್ ಅಂದರೆ ರೋಡ್ಗಳು ಸರಿ ಇಲ್ಲ ಆಯಿತಾ. ಈ ಬಿಸಿಲಲ್ಲಿ ನಮಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ನೀರು ಇಲ್ಲ ಅಂದರೆ ಮನುಷ್ಯನು ಬದುಕೋಕ್ಕಾಗಲ್ಲ, ಪ್ರಾಣಿಗಳು ಬದುಕೋಕ್ಕಾಗಲ್ಲ, ಯಾರೂ ಬದುಕೋಕ್ಕಾಗಲ್ಲ. ಈ ಸರ್ಕಾರ ಫಸ್ಟ್ ಆಫ್ ಆಲ್ ಯಾವ ಕಡೆಯಿಂದನೂ ಯಾವುದೇ ಬಡವ್ರ ಪರ ಅಲ್ಲ ಸರ್. ಈ ಸರ್ಕಾರ ಬಡವ್ರ ಪರ ಅಲ್ವೇ ಅಲ್ಲ. ಶ್ರೀಮಂತರ ಪರ ಅಂತಲೂ ಹೇಳೋಕ್ಕಾಗಲ್ಲ, ಯಾರ ಪರ ಇದೆಯೋ. ಒಟ್ಟಿನಲ್ಲಿ ನಮ್ಮ ಜನಗಳಿಗೆ ಬುದ್ಧಿ ಬರಬೇಕು. ಏನಂದರೆ ಈ ಸಲನಾದರೂ ಬುದ್ಧಿವಂತಿಕೆಯಿಂದ ಏನು ಮಾಡಬೇಕು ಅದ್ರ ಬಗ್ಗೆ ಗಮನ ಇಟ್ಟು ಒಂದು ರಚನೆ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಇದೆ ಸರ್. ಒಬ್ಬ ಸಾಮಾನ್ಯ ಆಟೋ ಡ್ರೈವರಾಗಿ ಹೇಳ್ತೀನಲ್ಲ ಥರ ತುಂಬ ಕಷ್ಟಪಡ್ತಾಯಿದ್ದೀವಿ ನಾವು. ಮಕ್ಕಳು ಓದ್ಸೋಕ್ಕಾಗಲಿ. ಬಟ್ ನೀರಿನ ಸಮಸ್ಯೆ ಬಗ್ಗೆ ಬಂತು. ಬಟ್ ಆದರೆ ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ಕಡೆಯಿಂದನೂ ಸಮಸ್ಯೆ ಇದೆ ನೀರಿನ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಸಮಸ್ಯೆ ಇದೆ. ಬಟ್ ಈ ಮುಖಾಂತರ ನಿಮ್ಮ ಕಡೆಯಿಂದ ಆ ಸರ್ಕಾರಕ್ಕೆ ಅರ್ಥ ಆಗಲಿ ಬಡವ್ರು ಎಷ್ಟು ಕಷ್ಟಪಡ್ತಿದ್ದಾರೆ. ಯಾಕಂದರೆ ನಾವು ಥರ ಕಷ್ಟ ಅವ್ರುಗಳು ಪಡ್ತಿಲ್ಲ. ಎ ಸಿ ಕಾರಲ್ಲಿ ಆರಾಮಾಗಿದ್ದಾರೆ ಅವರು. ಬಟ್ ನಾವಿಲ್ಲಿ ತುಂಬ ಕಷ್ಟಪಡ್ತಾಯಿದ್ದೀವಿ. ಬಟ್ಟೆಗಳು ನೋಡ್ರೆ ಗೊತ್ತಾಗುತ್ತೆ ನಮ್ದೆಲ್ಲ ನಿಮಗೆ. ರೈತರಿಗೆ ಈಗ ಬಿತ್ತನೆ ಬೀಜ ಬೀಳೋ ಟೈಮು. ಸೊ ಇದೇ ಮೇಯ್ನು ಸ್ಟಾರ್ಟಿಂಗು. ಮಳೆ ಮುಂಗಾರು ಕೈ ಕೊಟ್ಟರೆ ಎಂಟೈರ್ ವರ್ಷ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ರೈತರಿಗೆ. ಬಿತ್ತನೆ ಬೀಜ ಸಮಸ್ಯೆ ಇರುತ್ತೆ. ಮತ್ತು ಇನ್ನು ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರಂತೂ ತುಂಬ ಸಮಸ್ಯೆ ಇದೆ. ಈ ವಾಟರ್ ಮಾಫಿಯಾ ಎಲ್ಲ ಜಾಸ್ತಿ ಆಗಿದೆ. ಈ ವಾಟರ್ ಟ್ಯಾಂಕರ್ಗಳದ್ದು ಅವ್ರದ್ದು ಇವ್ರದ್ದು ಅದಕ್ಕೊಂದು ಕಡಿವಾಣ ಆಗಬೇಕು. ಸ್ವಲ್ಪ ಈ ಕೈಗಾರಿಕೆಗೆ ಇಲ್ಲಿಗೆಲ್ಲ ಯೂಸ್ ಮಾಡ್ತಾಯಿದ್ದಾರೆ ನೀರನ್ನ, ಬೆಂಗಳೂರಿಗೆ ಬರೋವಂಥ ನೀರನ್ನ. ಸ್ವಲ್ಪ ಅದನ್ನು ಕೂಡ ಕಂಟ್ರೋಲ್ ತೊಗೋಬೇಕು. ಇನ್ನು ಸ್ವಲ್ಪ ಹಸ್ರನ್ನ ಗಿಡಗಳನ್ನ ಇದನ್ನೆಲ್ಲ ತುಂಬ ಚೆನ್ನಾಗಿ ಇನ್ನಷ್ಟು ಮತ್ತಷ್ಟು ಬೆಳೆಸ್ಬೇಕು ನಾವು. ಈ ಥರ ಅದೇ ಸ್ವಲ್ಪ ವಾಟರ್ ಮಾಫಿಯಾನ ಸ್ವಲ್ಪ ಕಂಟ್ರೋಲ್ ಮಾಡಿ ಸ್ವಲ್ಪ ಅದರಿಂದ ಜನಕ್ಕೆ ಬರೆ ಬೀಳುತ್ತೆ. ಆದಷ್ಟು ಏನಕ್ಕಿಲ್ಲ ಅಂದ್ರೂ ಅಟ್ಲೀಸ್ಟ್ ಕುಡಿಯೋಕ್ಕೆ ಮಾತ್ರ ನೀರನ್ನ ತುಂಬ ಇದನ್ನು ಒದಗಿಸ್ಲೇಬೇಕು. ಈ KRS ಬೇರೆ ಫುಲ್ ತುಂಬ ಬತ್ತೋಗಿದೆ. ಇನ್ನು ಅದರಲ್ಲಿ ಇನ್ನೊಂದು ಮೋಸ್ಟ್ಲಿ ಇನ್ನೊಂದು 20 ಡೇಸ್ಗೆ ಆಗಷ್ಟು ಮಾತ್ರ ಇದೆ ಅಂತ ಹೇಳ್ತಾಯಿದ್ರು ಮೊನ್ನೆ ನೀರು. ಸೊ ಈ ಥರ ಎಲ್ಲ ಇಶ್ಯೂಸ್ ಇದೆ. ಇದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಬೋದು? ಸರ್ಕಾರ ಕ್ರಮ ಏನು ಕೈಗೊಳ್ಬೋದು ಅಂದರೆ, ಈ ನೀರಿನ ಸಮಸ್ಯೆಗೆ ಅದೇ ಮೋಡ ಬಿತ್ತನೆ ಏನಾದರೂ ಆ ಥರ ಏನಾದರೂ ಒಂದು ಆಪ್ಷನ್ ಇದೆ, ಮಾಡಿಸ್ಬೋದು. ಮುಂಚೆ SM ಕೃಷ್ಣ ಅವ್ರ ಪೀರಿಯಡಲ್ಲಿ ಮಾಡಿಸಿದ್ರು ಈ ಕ್ಲೌಡ್ ಸೀಡಿಂಗ್. ಅದೊಂದು ಆಪ್ಷನ್ ಇದೆ. ಈ ಸತಿ ಕೈ ಕೊಡುತ್ತೆ ಅಂತ ತುಂಬ ಜನ ಎಲ್ಲ ಹೇಳಿದ್ದಾರೆ. ಮತ್ತು ಎಲ್ಲ ವೆದರ್ ರಿಪೋರ್ಟು ಹೇಳಿದೆ. ಸೊ ಇದು ಒಂದು ಬೆಸ್ಟ್ ಆಪ್ಷನ್ ಇದೆ. ಸ್ವಲ್ಪ ಅದೇ ಈ ವಾಟರ್ ಕೈಗಾರಿಕೆಗೆ ಹೋಗೋದನ್ನ ಸ್ವಲ್ಪ ನಿಲ್ಲಿಸ್ಬೇಕು. ಮೇಯ್ನ್ ವಾಟರ್ ಕುಡಿಯೋಕ್ಕೆ ಮಾತ್ರ ಇದು ಮಾಡಬೇಕು. ಅದನ್ನು ಸ್ವಲ್ಪ ಇದು ತೊಗೊಂಡ್ರೆ. ಬೆಂಗಳೂರಿಗೆ ಕುಡಿಯೋ ನೀರು ಸಮಸ್ಯೆ ಎದುರಾಗ್ತದೆ. ವಯನಾಡಲ್ಲಿ, ಕೇರಳದಲ್ಲಿ ಮಳೆ ಆಗಿ ಡ್ಯಾಮ್ಗಳಿಗೆ ನೀರು ಬಂದರೆ ಆರಂಗಿ, ಕಬಿನಿ ಮತ್ತು ಇದು KRS ಭರ್ತಿ ಆದರೆ ಸಮಸ್ಯೆ ಉಂಟಾಗಲ್ಲ. ಆದರೆ ಇನ್ನು ದೈನಂದಿನ ಚಟುವಟಿಕೆಗಳು ಏನಿದೆ, ಮರ ಗಿಡಗಳಿರ್ಬೋದು, ಮತ್ತು ಇದಕ್ಕೆಲ್ಲ ಸಮಸ್ಯೆ ಆಗ್ತದೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಈಗ ಈ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸಲ್ಲಿ ಈ ಬೋರ್ ವಾಟ್ರುಗಳನ್ನ ಮತ್ತು ಟ್ಯಾಂಕರಿಂದ ತರಿಸ್ತಾರೆ. ಅದಕ್ಕೆ ಟ್ರೀಟ್ಮೆಂಟ್ ವಾಟ್ರ್ ಸಿಗುತ್ತೆ. ಈಗ ಯಲಹಂಕ ಅಲ್ಲೆಲ್ಲ ಕಡೆ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡಿದ್ದಾರೆ. ಆ ನೀರನ್ನ ಕಂಪಲ್ಸರಿಯಾಗಿ ಈಗ ನಾವು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ಒಂದು ದಿನಕ್ಕೆ ಇಷ್ಟು ಅಂತ ಹೇಳಿ ಒಂದಷ್ಟು ಟ್ಯಾಂಕರ್ಗಳನ್ನ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ಗೆ ಎಲ್ಲೆಲ್ಲಿ ಯೂಸ್ ಮಾಡ್ಕೊಂಡ್ರೆ ಆ ನೀರು ಸ್ವಲ್ಪ ಯೂಸ್ ಆಗೋದ್ರಿಂದ ಈ ನೀರನ್ನ ಉಳಿಸ್ಬೋದು. ಅದೊಂದು ಮಾಡಬೇಕಾಗುತ್ತೆ. ಎರಡನೇದಾಗಿ ಎಲ್ಲ ಮನೆಗಳಲ್ಲೂ ಈಗಾಗಲೇ ರೈನ್ ಹಾರ್ವೆಸ್ಟಿಂಗ್ ಮಾಡೋದಕ್ಕೆ ಮಾಡಿದ್ದಾರೆ. ಮುಂಚೆ ಮನೆಗಳು ಏನಿದ್ರು ಹಳೆ ಮನೆಗಳೇ ಅಲ್ಲಿ ರೈನ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಮಾಡಿಲ್ಲ. ಈಗೇನು ಮಾಡಿದೆ ಅಂದರೆ BBMP ಮತ್ತು ಈಗೇನು GBA ಆಗಿ ಪರಿವರ್ತನೆ ಆಗಿದೆ. ಯಾರೇ ಹೊಸ ಮನೆ ಕಟ್ಟಿರೋ ರೈನ್ ಹಾರ್ವೆಸ್ಟಿಂಗ್ ಇಲ್ದಲೇ ಅವರಿಗೆ ಅನುಮತಿ ಕೊಡಬಾರ್ದು. ಅದು ಒಂದು ಮಾಡಬೇಕಾಗುತ್ತೆ. ಆಮೇಲೆ ಈ ಟ್ಯಾಂಕರ್ಗಳು ಏನಾಗಿದೆ ಅಂದರೆ, ಸುತ್ತಮುತ್ತ ಬೆಂಗಳೂರು, ಈಗ ಯಲಹಂಕ, ದೇವನಹಳ್ಳಿ ಆ ಕಡೆ ಎಲ್ಲ ಎಲ್ಲಿ ನೋಡಿರೋ ಅಪಾರ್ಟ್ಮೆಂಟ್ಗಳು ಮತ್ತು ವಾಣಿಜ್ಯ ಕಟ್ಟೆಗಳು ಬೃಹತ್ ಮಟ್ಟದಲ್ಲಿ ಮೇಲೆ ಎದ್ದೊಳ್ತಾ ಇದ್ದಾವೆ. ಅದಕ್ಕೆಲ್ಲ ಏನು ಕಡಿವಾಣ ಹಾಕ್ಬೋದು ಅಂದರೆ, ಅವರು ಎಲ್ಲರೂ ಕಾವೇರಿ ವಾಟ್ರ್ ಅಂತೂ ಯಾರಿಗೂ ಕೊಡೋದಕ್ಕಾಗಲ್ಲ ಅವ್ರಿಗೆಲ್ಲ. ಅಟ್ಲೀಸ್ಟು ಏನು ಮಾಡ್ತಾಯಿದ್ದಾರೆ, ಎಲ್ಲ ಟ್ಯಾಂಕರ್ಗಳಲ್ಲಿ, ಬೋರ್ಗಳಲ್ಲಿ ನೀರು ಯೂಸ್ ಮಾಡ್ತಾಯಿದ್ದಾರೆ.
ಅದಕ್ಕೆ ಏನು ಮಾಡಬೇಕು ಅಂದರೆ ಈಗ ಅವ್ರವ್ರು ಯಾರ್ಯಾರು ಡೆವಲಪರು ಮತ್ತು ಕಾಂಟ್ರಾಕ್ಟ್ ಇರ್ತಾರೆ ಅವರೇ ಒಂದೊಂದು ಬೋರ್ಗಳು ಹಾಕ್ಸ್ಕೊಂಡು ಆ ನೀರನ್ನ ಯೂಸ್ ಮಾಡಬೇಕು. ಮತ್ತು ಇವಾಗ ಎಲ್ಲರೂ ಟ್ಯಾಂಕರ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ, ಎಲ್ಲ ಅಪಾರ್ಟ್ಮೆಂಟ್ನವ್ರನ್ನೆಲ್ಲ. ಯಾಕೆಂದರೆ ಇಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಗೂ ಕಾವೇರಿ ವಾಟರ್ ಕೊಡೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಕೆಲವಕ್ಕೆ ಕೊಡ್ತಿರುವ ಸಿಟಿ ಲಿಮಿಟ್ಸಲ್ಲಿ ಏನಿದೆ ಅದಕ್ಕೆ ಕೊಡ್ತಾ ಇದ್ದಾರೆ, ಅದು ಒಂದು ಪ್ರಾಬ್ಲಮ್ ಇದೆ. ಆಮೇಲೆ ಈಗ ಜನನೂ ಕೂಡ ನಾನು ನೋಡ್ತಾ ಇರ್ತೀನಿ, ಈಗ ನಮ್ಮ ಮನೆ ಸುತ್ತಮುತ್ತನೂ ಮೋಟ್ರ್ ಆನ್ ಮಾಡಿರ್ತಾರೆ, ಅಲ್ಲಿ ಕಂಟ್ರೋಲಿಂಗ್ದು ಏನು ವಾಲ್ವ್ ಇಟ್ಟಿರಲ್ಲ, ಅದು ಸುಮ್ಮನೆ ಸುರಿದ್ಬಿಟ್ಟು ಆಚೆಗೆ ಹೋಗ್ತಾ ಇರ್ತದೆ. ಇನ್ನೋರ ಮನೇಲಿ ಹೇಳಿ ನಿಲ್ಲಿಸಮ್ಮ ಮೋಟ್ರು ನೀರು ಹೋಗ್ತದೆ, ಆ ನೀರನ್ನು ವೇಸ್ಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಜನನೂ ಕೂಡ ಸ್ವಲ್ಪ ನಾವು ಸರ್ಕಾರದ ಜೊತೆ ಸಹಕಾರ ಮಾಡಬೇಕು. ಎಲ್ಲ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗೋ ತಪ್ಪು. ನಮ್ಮದು ಕೂಡ ಜವಾಬ್ದಾರಿ ಇದೆ ಸಾರ್ವಜನಿಕರಾಗಿ, ಈ ಬೆಂಗಳೂರಿನ ಪ್ರಜೆಗಳಾಗಿ ವೇಸ್ಟ್ ನೀರು ಮಾಡಬಾರ್ದು. ಮೇನಿಲ್ಲ ಟ್ಯಾಂಕಲ್ಲಿ ಮೇಲ್ಗಡೆ ಒಂದು ಸೈರನ್ ಥರ ಇಟ್ಬಿಟ್ರೆ ಇಲ್ಲಿಂದ ಮೀಟ್ರ್ ಬೋರ್ಡಿಂದ ಅದು ಟ್ಯಾಂಕ್ ಫುಲ್ ಆದ ತಕ್ಷಣ ಅದು ಸೌಂಡ್ ಮಾಡುತ್ತೆ, ಆಗ ನಮಗೆ ಕಾಷನ್ ಕೊಡ್ತದೆ. ಆ ಕಾಷನ್ ಕೊಟ್ಟಾಗ ನಾವು ಆಫ್ ಮಾಡಿದರೆ ಅದರಲ್ಲಿ ಇಷ್ಟೋ 100 ಲೀಟ್ರ್ 1000 ಲೀಟ್ರ್ ನೀರು ಸುರಿದು ಹೋಗ್ತಾಯಿದ್ದು ಮನೆಯಿಂದ. ಅದು ಸಾರ್ವಜನಿಕ ಜಾಗೃತಿ ಮೂಡಿಸ್ಬೇಕು. ಆ ಥರ BWSSB ಅವರು ಏನು ಮೀಟ್ರ್ ರೀಡಿಂಗ್ ಬರ್ತಾರಲ್ಲ ಮನೆಗೆ ಪ್ರತಿ ತಿಂಗಳು, ಆಗ ಅವರ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸ್ಬೇಕು. ನೀರನ್ನು ಪೋಲ್ ಮಾಡಬೇಡಿ. ಯಾಕೆಂದರೆ ಇವತ್ತು ಪೆಟ್ರೋಲು ಡೀಸೆಲ್ ಯಾವ ಥರನೂ ನೀರು ಕೂಡ ಹಂಗೆ ಮುಂದೊಂದು ದಿನ ಹಾಕಾರ ಆಗ್ಬೋದು. ಇವತ್ತು ಜನ ಎಚ್ಚೆತ್ಕೊಂಡಲ್ಲೇ ಇದ್ದರೆ ಪೆಟ್ರೋಲ್ ಡೀಸೆಲ್ ಎಲ್ಲಿ ಹೆಂಗೆ ಮಧ್ಯಪ್ರಾಚ್ಯದಲ್ಲಿ ಮನೆ ಯುದ್ಧಗಳಾಗಿ ಹೆಂಗೆ ಹಾಕಾರ ಆಯಿತೋ ಅದೇ ಥರ ಮುಂದೊಂದು ದಿನ ನಾವು ನೀರು ಸಂಸ್ಕರಣೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ನೀರಿಗೂ ಕೂಡ ಹಾಕಾರ ಆಗ್ತದೆ. ಯಾಕೆ ಇವಾಗ ಇರಾಕಲ್ಲೆಲ್ಲ ತೈಲ ಯಥೇಚ್ಛವಾಗಿ ಸಿಗುತ್ತೆ, ಬಟ್ ನೀರು ಸಿಗೋಲ್ಲ. ನಮಗೆ ದೇವರು ಎಲ್ಲ ಥರದ ಇದು ಕೊಟ್ಟಿದ್ದಾನೆ, ಏನು ಸಂಪನ್ಮೂಲ, ನದಿಗಳಿದ್ದಾವೆ, ಸಮುದ್ರ ಇದೆ. ನದಿಗಳು ಮಳೆಗಾಲದಲ್ಲಾದರೂ ಕೂಡ ಎಷ್ಟೋ ನೀರು ಬರ್ತದೆ. ಆ ನೀರನ್ನು ಒಂದೊಂದು ಹನಿ ನೀರು ಉತ್ಪಾದನೆಗೆ ಸಮ. ಈ ಒಂದು ಸೂಕ್ತಿಯಡಿ ಮುಂದುವರ್ಕೊಂಡು ಹೋಗಬೇಕಾಗ್ತದೆ. ಬೆಂಗಳೂರು ಬೃಹದಾಕಾರವಾಗಿ ಇಡೀ ಪ್ರಪಂಚದಲ್ಲಿ ಬೃಹದಾಕಾರವಾಗಿ ಬೆಳೀತಾ ಇದೆ ನಗರ. ಈ ನಗರಕ್ಕೆ ಎಷ್ಟು ನೀರು ಇದ್ರೂ ಸಾಕಾಗೋದಿಲ್ಲ. ಎಲ್ಲ ಕಡೆ ಬೃಹದಾಕಾರವಾಗಿ ಅಪಾರ್ಟ್ಮೆಂಟ್ಗಳು ಮೇಲೆ ಇರ್ತಾ ಇದ್ದಾವೆ, ವಾಣಿಜ್ಯ ಕಟ್ಟೆಗಳ ಮೇಲೆ ಇರ್ತವೆ. ಇದಕ್ಕೆ ಪೂರೈಸೋದೇ ಒಂದು ಇದಾಗಿದೆ. ಸಾರ್ವಜನಿಕರು ಜಾಗೃತಿ ಆಗಬೇಕು, ಸರ್ಕಾರನೂ ಜಾಗೃತಿ ಆಗಬೇಕು. ಬೆಂಗಳೂರು ನೀರು ಸರಬರಾಜು ಒಳಚರಂಡಿ ಮಂಡಳಿ ಕೂಡ ಪೋಲಾಗದಂತೆ ನೋಡ್ಕೊಂಡು ಎಚ್ಚರಿಕೆ ವಹಿಸಿದರೆ ಮುಂದಿನ ಪೀಳಿಗೆಗೆ ಆಗ್ತಕ್ಕಂಥ ಅನಾಹುತನ ತಡೆಗಟ್ಬೋದು. ಇಲ್ಲ ಅಂದರೆ ಇವಾಗ ನಮ್ಮ ಜನ್ರೇಷನ್ ಎಲ್ಲ ಎಷ್ಟು ದಿನ ದೇವರು ಆಯುಷ್ ಕೊಟ್ಟಿದ್ದು ಅಷ್ಟು ದಿನ ಭಕ್ತಿ. ಮುಂದಿನ ಪೀಳಿಗೆಗೆ ನೀರಿಗೆ ಹಾಹಾಕಾರ ಎದ್ದೊಳ್ಬಾರ್ದು. ಆ ರೀತಿಯಲ್ಲಿ ಸರ್ಕಾರಗಳು, ಯಾವುದೇ ಸರ್ಕಾರ ಬರಲಿ, ಅವರು ಮುಂಜಾಗ್ರತೆ ಕ್ರಮ ವಹಿಸಬೇಕು. ಮತ್ತು ಸಾರ್ವಜನಿಕರು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಿ ಮತ್ತು ಮಳೆ ಬರೋದಕ್ಕೆ ನಾವು ಪ್ರಕೃತಿನ ಹಾಳು ಮಾಡ್ತಾಯಿದ್ದೀವಿ. ಆ ಪ್ರಕೃತಿನ ಯಾವ ಥರ ಇದೆಯೋ ಅದನ್ನು ನಾವು ಬಿಟ್ಟರೆ ಅದ್ರ ಪಾಡಿಗೆ ಅದು ಹಿಂದೆ ಎಲ್ಲ ಸುಮ್ಮನೆ ಆ ಟೈಮ್ ಟು ಟೈಮ್ ಮುಂಗಾರು ಹಿಂಗಾರು ಎಲ್ಲ ಸುರಿತಾ ಇತ್ತು. ಈಗ ಏನಾಗಿದೆ ಅಂದರೆ ವಿಶ್ವ ತಾಪಮಾನ ಜಾಸ್ತಿ ಆಗಿ ಒಂದು ಕಡೆ ವಾಹನಗಳ ದಟ್ಟಣೆ, ಅಲ್ಲಿಂದ ಬರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು ಅದು ಮೇಲಕ್ಕೆ ಹೋಗಿ ಅದರಿಂದನೂ ಕೂಡ ಅನೇಕ ಜನಗಳು ಇವಾಗ ವಿಶ್ವ ತಾಪಮಾನ ತಡೆಗಟ್ಟಬೇಕು ಅಂತ ಎಲ್ಲ ಇವರು ರಾಷ್ಟ್ರಗಳನ್ನು ಮಾಡ್ತಾಯಿದ್ದಾರೆ. ಬಟ್ ಇದಕ್ಕೆ ಸಾರ್ವಜನಿಕರು ಸಹಕಾರ ಕೊಡಬೇಕು. ಈಗ ಏನು ಅಂದರೆ ಯಾರೂ ಕೂಡ 2 ವೀಲರ್ ಇಲ್ಲದೆ ಮನೆ ಈಚೆಗೆ ಬರೋದು, ಕಾರಿಂದಲೇ ಈಚೆಗೆ ಬರೋದು, ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಸಾರ್ವಜನಿಕ ಸಾರಿಗೆ ಬಳಸಿದರೆ ಅದು ಒಂದು ಕಾರಣ ಮಳೆ ಕಮ್ಮಿ ಆಗೋದಕ್ಕೆ. ಇದನ್ನೆಲ್ಲ ಮುಂಜಾಗ್ರತೆ ವಹಿಸಬೇಕು. ಮತ್ತು ಪ್ರಕೃತಿನ ಅದು ಯಾವ ಥರ ಇತ್ತೋ ಹಿಂದಿಂದ ಅದನ್ನು ನಾವು ಕಾಪಾಡಬೇಕು. ಪ್ರಕೃತಿನೇ ಮಳೆ ಬರೋದು, ಬೆಳೆ ಆಗೋದು ಎಲ್ಲ. ರೈತರಿಗೆ ಭಾಳ ತೊಂದರೆ ಆಗುತ್ತೆ, ಮಳೆ ಬರ್ತಿಲ್ಲಿದೆ, ಕೆರೆ ತುಂಬಿಲ್ಲ. ಹಿಂದೆ ಎಲ್ಲ ನಾವೆಲ್ಲ ಸ್ಕೂಲ್ಗೆ ಹೋಗ್ತಾ ಇರೋ ಟೈಮಲ್ಲಿ ಈ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಫುಲ್ ನದಿಗಳು ತುಂಬಿ ಹರಿತಾ ಇದ್ವು, ಎಲ್ಲ ಕೆರೆಗಳು ಭರ್ತಿ ಆಗ್ತಾಯಿದ್ವು. ಈಗ ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿ. ಹೀಗಾಗಿ ಇದಕ್ಕೆ ನಾವೇ ಕಾರಣ. ಮನುಷ್ಯನೇ ಪ್ರಕೃತಿ ನಾಶ ಮಾಡ್ತಾ ಇರೋದು, ಮನುಷ್ಯನೇ ಎಲ್ಲ ಈ ಒಂದು ಪರಿಸರವನ್ನು ಹಾಳು ಮಾಡ್ತಾ ಇರೋದು. ಎಚ್ಚೆತ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಮುಂಗಾರು ಮಳೆ ಕೈ ಕೊಟ್ಟಿದೆ. ನಮ್ಮ ಒಂದು ಇದರಲ್ಲಿ ಕಾಲದಲ್ಲಿ ಮಳೆ ಹೆಂಗೆ ಹೊಡಿತಾ ಇತ್ತು, ನಾವು ಹೆಂಗೆಲ್ಲ ಆಟ ಆಡಿ ಕುಣಿತಾ ಇದ್ರಿ. ಈಗ ಮಳೆ ಇಲ್ಲ, ಆ ಬೆಳೆ ಇಲ್ಲ, ಆ ಇದಿಲ್ಲ, ಪರಿಸರ ಇಲ್ಲ. ಹೀಗಾಗಿ ತುಂಬ ಅಧ್ವಾನ ಆಗಿದೆ, ಹದಗೆಟ್ಟಿದೆ. ಅದನ್ನು ಪರಿಗಣಿಸಿ ಸರ್ಕಾರ ಅದನ್ನು ಇದು ಮಾಡ್ಕೋಬೇಕು. ಏನು ಈ ಬಾರಿ ಮುಂಗಾರು ಮಳೆ ಕೈ ಕೊಟ್ಟಿದೆ, ರೈತರ ಪರಿಸ್ಥಿತಿ ನಿಜಕ್ಕೂ ಭಾರಿ ದುಸ್ತರವಾಗಿದೆ ಇವತ್ತು. ಅದಲ್ಲದೆ ಈ ಬಿಡದಿ ಟೌನ್ಶಿಪ್ ಅಂತೇಳಿ ಅಭಿವೃದ್ಧಿ ಹೆಸರಿನಲ್ಲಿ ಬಿಡದಿ ಟೌನ್ಶಿಪ್ನಲ್ಲಿ ಲಕ್ಷಾಂತರ ಮರಗಳ ಮಾರಣ ಹೋಮ ಬೇರೆ ನಡೆಸಲಿಕ್ಕೆ ಸರ್ಕಾರ ತಯಾರಿ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ದಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಕ್ರಮವನ್ನು ತಗೊಂಡು ರೈತರಿಗೆ ಅನುಕೂಲ ಮಾಡಿಕೊಡ್ತದೆ ಅಂತೇಳಿ ನಾವು ನಿಜವಾಗ್ಲೂ ಚಿಂತೆ ಮಾಡಬೇಕು. ಚಿಂತೆ ಮಾಡೋದು ಅಷ್ಟೇ ಅಲ್ಲ, ದುಸ್ಥಿತಿ ಏನಂದರೆ ಮರಗಳ ಮಾರಣ ಮಾಡಿದ್ರೆ ಮಳೆ ಎಲ್ಲಿಂದ ಬರ್ತದೆ? ಮಳೆ ಬರಬೇಕಂದ್ರೆ ಪ್ರಕೃತಿ ಮರ ಗಿಡ ಎಲ್ಲ ಇದ್ರೇ ಮಳೆ ಬರ್ತಕ್ಕಂಥದ್ದು. ಆದರೆ ಈ ಸರ್ಕಾರ ಇರೋ ಮರಗಳನ್ನ ಕಡಿತಕ್ಕಂಥದ್ದು ಇದಕ್ಕೂ ಶೋಚನೀಯ ಪರಿಸ್ಥಿತಿ. ಅದರೊಟ್ಟಿಗೆ ರೈತರ ಪರಿಸ್ಥಿತಿ ಇವತ್ತು ಮಳೆ ಇಲ್ಲ ಅಂತಂದರೆ ಬದುಕು ಮೂರಾ ಬಟ್ಟೆ ಆಗ್ತದೆ. ಇದ್ರ ಬಗ್ಗೆ ಸರ್ಕಾರ ಕೂಡಲೇ ಗಂಭೀರವಾದಂಥ ಚಿಂತನೆ ನಡೆಸಬೇಕು. ಜೊತೆಗೆ ಬರೀ ಚಿಂತನೆ ನಡೆಸೋದು ಅಷ್ಟೇ ಅಲ್ಲ,
ಕೂಡಲೇ ಸಭೆ ಕರೆದು ತುರ್ತು ಸಭೆಯನ್ನು ಕರೆದು ರೈತರಿಗೆ ಈ ನಿಟ್ಟಿನಲ್ಲಿ ಅನುಕೂಲವಾಗೋ ರೀತಿಯಲ್ಲಿ ಅವರಿಗೆ ಪರಿಹಾರ, ಬೆಳೆಗಳ ಏನು ನಷ್ಟ ಆಗ್ತಾ ಇದೆ ಪರಿಹಾರ ಕೊಡೋಂಥದ್ರ ಬಗ್ಗೆ ಅತಿ ತ್ವರಿತ ಕ್ರಮಗಳನ್ನು ಕೈಗೊಳ್ಳಬೇಕು. ಈಗ ಮೀಟಿಂಗ್ ಮಾಡಿ ಮತ್ತಿನ್ನು 6 ತಿಂಗಳಿಗೆ ಅವರಿಗೆ ಕ್ರಮ ಬಂದು ಆ ದುಡ್ಡು ಬಂದರೆ ಆ ರೈತರಿಗೆ ಉಪಯೋಗ ಇಲ್ಲ. ತಕ್ಷಣಕ್ಕೆ ಸಂಕಷ್ಟಕ್ಕೀಡಾಗಿದ್ದಾರೆ. ಸಂಕಷ್ಟಕ್ಕೀಡಾದಂತಹ ರೈತರ ನೆರವಿಗೆ ಕೂಡಲೇ ಸರ್ಕಾರ ಧಾವಿಸ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 100 ವರ್ಷಗಳ ನಂತರ ಈ ವರ್ಷ ಮಳೆ ಅತಿ ಭಯಂಕರವಾದ ಕುಸಿತವನ್ನು ಕಂಡಿದೆ. ಯಾಕಂದ್ರೆ ಇಷ್ಟೊತ್ತಿಗೆ ಮಳೆ ಪ್ರಮಾಣ ಹೇಗಿರ್ಬೇಕಂದ್ರೆ 98 ಮಿಲಿಮೀಟರ್ ಮಳೆ ಹೊಡಿಬೇಕಾಗಿತ್ತು. ಆದ್ರೆ ಇವತ್ತು 60ಕ್ಕೂ ಕಮ್ಮಿ ಮಿಲಿಮೀಟರ್ ಮಳೆ ಹೊಡಿತಾ ಇದೆ. ಬಹಳ ನೋವಾಗ್ತಾ ಇದೆ. ಯಾಕಂದ್ರೆ ಮುಂಗಾರು ಮಳೆಯಿಂದ ನಂಬ್ಕೊಂಡು ಬಹಳಷ್ಟು ಜನ ರೈತರು ಕೃಷಿಯನ್ನ ಮಾಡ್ತಾ ಇರ್ತಾರೆ. ಬಹಳಷ್ಟು ಜನ ಬೆಳೆನ ಕಟ್ಕೊಂಡು ಅವ್ರ ಜೀವನಕ್ಕೆ ಆಧಾರ ಮಾಡ್ಕೊಂಡಿರ್ತಾರೆ. ಆದ್ರೆ ಇವತ್ತು ನಮ್ಮ ರಾಜ್ಯನ ಬಿಟ್ಟು ಕೇರಳ ರಾಜ್ಯಕ್ಕೆ ಹೊರಟೋಗೈತೆ. ಇವತ್ತು ಮೋಡವನ್ನ ಆಕರ್ಷಣೆ ಮಾಡುವಂಥದ್ದಾಗ್ಲಿ ಅಥವಾ ಪರಿಸರಕ್ಕೆ ಪೂರಕವಾಗಿ ನಾವು ಬದುಕನ್ನ ಕಟ್ಕೊಂಡಿದ್ದಾದ್ರೆ ಮುಂದಿನ ದಿನಗಳಲ್ಲಿ ನಾವು ಮುಂಗಾರನ ಚೆನ್ನಾಗಿ ನೋಡ್ಬೋದು. ಮತ್ತೆ ನಾವು ಇರೋಂಥ ಪರಿಸರವನ್ನ ಹದಗೆಡಿಸ್ಕೊಂಡ್ಬಿಟ್ಟಿದೀವಿ. ಮಾಲಿನ್ಯ ಹೆಚ್ಚಾಗ್ತಾ ಇದೆ, ಕಾರ್ಖಾನೆಗಳು ಹೆಚ್ಚಾಗ್ತಾ ಇದೆ, ಇವುಗಳೆಲ್ಲ ವಾಹನಗಳು ಹೆಚ್ಚಾಗ್ತಾ ಇದೆ. ಇವುಗಳಿಂದ ಮಾಲಿನ್ಯ ನಿಯಂತ್ರಣ ಕಡಿಮೆ ಆಗ್ತಿಲ್ಲದೆ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಇವತ್ತು ಮಣ್ಣು ಕೂಡ ವಿಷ ಆಗ್ತಾ ಇದೆ, ನೀರು ಕೂಡ ವಿಷ ಆಗ್ತಾ ಇದೆ. ಸೊ ನಾವು ಇತ್ತೀಚೆಗೆ ಬರ್ತಾ ಕ್ರಮೇಣ ಅರಣ್ಯ ನಾಶ, ವನ್ಯಜೀವಿಗಳ ನಾಶ ಕೂಡ ಪ್ರಮುಖ ಕಾರಣವಾಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ವನ್ಯಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳು ಎಲ್ಲ ಇಡೀ ಪ್ರಕೃತಿಯಲ್ಲಿ ಇವೆಲ್ಲ ಇದ್ರೇನೆ ಎಲ್ಲ ಒಂದು ಕರೆಕ್ಟ್ ಆಗಿ ಕಾಲಕ್ಕೆ ಮಳೆ ಬೆಳೆ ಆಗುವಂಥದ್ದು. ಇಲ್ಲದೆ ಹೋದ್ರೆ ಅತಿವೃಷ್ಟಿ, ಅನಾವೃಷ್ಟಿ. ಸೊ ಈ ರೀತಿ ಆಗ್ಬಾರ್ದು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅರಣ್ಯಗಳನ್ನ ರಕ್ಷಣೆ ಮಾಡೋಣ, ಕೆರೆ ಕುಂಟೆಗಳನ್ನ ರಕ್ಷಣೆ ಮಾಡೋಣ, ಕಲುಷಿತವನ್ನ ಕಡಿಮೆ ಮಾಡೋಣ, ಎಷ್ಟು ಸಾಧ್ಯನೋ ಅಷ್ಟು ಮಾಲಿನ್ಯ ನಿಯಂತ್ರಣ ಮಾಡೋಕ್ ಸಾಧ್ಯ ಮಾಡೋಣ. ಸೊ ಈ ರೀತಿ ಮಾಡ್ತಾ ಇದ್ದಂಗೆ ನಾವು ಮತ್ತೆ ಈ ಮೋಡಗಳನ್ನ ಆಕರ್ಷಣೆ ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೊಳ್ಳೆ ಗಿಡಗಳನ್ನ ಹಚ್ಚಿ ಅವುಗಳನ್ನ ಮರವನ್ನ ಹಾಕ್ಸ್ಬೇಕು. ಕಾಂಕ್ರೀಟೀಕರಣದಿಂದ ಒಂಚೂರು ಕಡಿಮೆ ನಾವು ಬದುಕಬೇಕಾಗಿದೆ. ಕಾಂಕ್ರೀಟೀಕರಣಕ್ಕೆ ಮಾರೋಗ್ಬಿಟ್ಟಿದೀವಿ. ಇವತ್ತು ಮರಗಿಡಗಳಿಲ್ದೆ ಹೋದ್ರೆ ಮಶಾಣ ಆಗೋಗುತ್ತೆ. ಆದ್ರೂ ಕೂಡ ವಿದ್ಯಾವಂತರೇ ಇವತ್ತು ಅವೈಜ್ಞಾನಿಕವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರಗಳು ಈ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಮತ್ತೆ ಮಳೆ ಸಡನ್ ಆಗಿ ಏನಾದ್ರು ಈಗ ಮುಂದಿನ ತಿಂಗಳಲ್ಲಿ ಏನಾದ್ರು ಅತಿವೃಷ್ಟಿಯಾಗಿ ಹೆಚ್ಚಾಗಿ ಮಳೆ ಹೊಡಿತಂದ್ರೆ ಇಡೀ ಬೆಂಗಳೂರೇ ಕೆರೆಗಳ ತರ, ಕುಂಟೆಗಳ ತರ ನಿಂತ್ಕೊಬಿಡುತ್ತೆ. ರಸ್ತೆಗಳ ತುಂಬಾ ನೀರು ನಿಂತ್ಕೊಬಿಡುತ್ತೆ. ಆ ನೀರು ಕೂಡ ಭೂಮಿಗೆ ಹಿಂಗೋದಿಲ್ಲ. ಮತ್ತೆ ಅದು ಕೂಡ ವ್ಯರ್ಥವಾದಂತ ನೀರು ಆಗ್ಬಿಡುತ್ತೆ. ಹಾಗಾಗಿ ಅದು ಆಗ್ಬಾರ್ದು ಅಂದ್ರೆ ಪರಿಸರ ಸಮತೋಲನವನ್ನ ಕಾಯ್ಕೊಳ್ಳೋದಕ್ಕೆ ಏನೆಲ್ಲಾ ಕ್ರಮಗಳನ್ನ ಅನುಸರಿಸಬೇಕೋ ಅವುಗಳನ್ನ ನಾವೆಲ್ಲ ಪಾಲಿಸ್ಬೇಕಾಗಿದೆ. ಸರ್ಕಾರ ಈ ಬಗ್ಗೆ ಕಟ್ಟುನಿಟ್ಟಿನ ಎಚ್ಚರಣನ ವಹಿಸ್ಕೋಬೇಕಾಗಿದೆ. ಬಂಧುಗಳೇ, ಇವತ್ತೇನಾಗಿದೆ ಅಂದ್ರೆ 140 ವರ್ಷ ಇತಿಹಾಸದಲ್ಲೇ ಅತಿ ಮಳೆ ಕುಸ್ತಿರೋದಂದ್ರೆ ಈ ವರ್ಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ 92% ಮಳೆ ಆಗ್ಬೇಕಾಗಿತ್ತು, ಬರೀ 60% ಆಗಿದೆ. ಅದರಿಂದ ರೈತರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಬೆಳೆ ಇಷ್ಟೊತ್ಕಲ್ಲ ಮುಂಗಾರು ಮಳೆಗೆ ಬೆಳೆ ಇಕ್ಕಿ ಗದ್ದೆಗಳು ಹೊಲ ಎಲ್ಲ ಮಾಡ್ಬೇಕಾಯ್ತು. ಆದ್ರೆ ನೆಕ್ಸ್ಟ್ ಮಳೆ ಹೊಡೆದ್ರೆ ನಾವು ಯೋಚನೆ ಮಾಡೋಕ್ಕೂ ನಮ್ಮ ಕೈಗೂ ಸಿಗದಂತ ಮಿತಿ ಮೀರಿ ಮಳೆ ಆಗೋ ಚಾನ್ಸಸ್ ಇರ್ತದೆ. ಅದರಿಂದ ಎಲ್ಲರೂ ಎಚ್ಚೆತ್ಕೊಳ್ರಿ. ರೋಡಲ್ಲಿ ಮತ್ತೆ ಯಾವುದೇ ಒಂದು ಇದಾಗಿರ್ಬೋದು, ಕಾಲುವೆಗಳು ತುಂಬಿ ಹರಿಯುವಂತ ಸಿಚುವೇಶನ್ ಇರ್ತದೆ. ರೈತರಿಗೆ ತೊಂದರೆ ಆಗ್ಬೋದು. ನೋಡ್ಕೊಂಡು ಬೆಳೆ ಇಕ್ಕಿ. ಎಲ್ಲಾರ್ಗೂ ನನ್ನ ಭೀಮ ವಂದನೆಗಳು. ನಾವು ಚಿಕ್ಕ ವಯಸ್ಸಿದ್ದಾಗ ಮುಂಗಾರು ಮಳೆ ಅಂತ ಹೇಳಿದ್ರೆ ಬೆತ್ತನೆ ಎಲ್ಲ ಬೆಳೆ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು. ಮಾರ್ಕೆಟ್ ಕತ್ಕೊಂಡ್ರೆ ಖುಷಿ ಪಡೋರು, ಎಂತ ಪಲ್ಸ್ ಬಂದಿದಪ್ಪ ಇಂದು ಮುಂಗಾರು ಮಳೆಯಲ್ಲಿ ಅಂದ್ಬಿಟ್ಟು. ಈಗಿನ ಪರಿಸ್ಥಿತಿಯಲ್ಲಿ ಮುಂಗಾರು ಮಳೆ ಇಲ್ಲದ ಕಾರಣ ಆಗಿದೆ. ಏನ್ಕಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಸರ್ಕಾರನು ಸ್ವಲ್ಪ ಯೋಚನೆ ಮಾಡಿ ಮುಂಗಾರು ಮಳೆ ಬಗ್ಗೆ ಯೋಚನೆ ಮಾಡಿ ಆ ಮೋಡ ಬಿತ್ತನೆ ಅಂದ್ಬಿಟ್ಟು ಏನೋ ಬರುತ್ತಲ್ಲ ಆ ತರನ ಮಾಡ್ಬೇಕು ಅಂದ್ಬಿಟ್ಟು ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ. ನಾವು ಚಿಕ್ಕ ವಯಸ್ಸಾಗ ಈ ತರ ಮುಂಗಾರು ಮಳೆ ಅಂತ ಎಷ್ಟೋ ವರ್ಷಲಾಗಿ ಹೋಗಿದೆ ನೋಡಿ. ನಾವು ಮುಂಗಾರು ಅನ್ನೋದು ಇವತ್ತು ಯಾರು ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ನಾವೊಬ್ಬ ರೈತನ ಮಗನಾಗಿ ದಯವಿಟ್ಟು ಸಹಕರಿಸಿ ಎಲ್ಲದಕ್ಕೂ ಮರ ಗಿಡ ಬೆಳೆಸಿ ಅದಕ್ಕೂ ಮುಂಗಾರು ಮಳೆ ಬರೋ ತರ ಮಾಡ್ರಿ. ಮಳೆ ಬಹಳ ಬೇಗ ಬಂತು. ಇಷ್ಟೊತ್ತಿಗೆಲ್ಲ ಬಹುತೇಕ ಡ್ಯಾಮ್ಸ್ ಅಲ್ಲಿ ತುಂಬೋಗಿತ್ತು ಅಥವಾ ಹೆಚ್ಚು ಕಮ್ಮಿ ತುಂಬುವ ಸ್ಥಿತಿನಲ್ಲಿ ಇತ್ತು. ಈ ವರ್ಷ ಮುಂಗಾರು ಕೈ ಕೊಟ್ಟಿದೆ. ಮತ್ತು ಅದೇ ರೀತಿ ಬರೀ ನಮ್ಮ ರಾಜ್ಯ ಅಲ್ಲ, ಸುಮಾರು 11-12 ರಾಜ್ಯಗಳಲ್ಲಿ ಈ ರೀತಿ ಮಳೆ ಕಡಿಮೆ ಆಗುತ್ತೆ ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆಯವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಳೆ ಬಂದರೆ ಸಂತೋಷ, ಬರದೇ ಇದ್ದರೆ ನಾವು ತೀವ್ರವಾಗಿ ನೀರಿನ ಕೊರತೆ ಎದುರಿಸಬೇಕಾಗುತ್ತೆ. ಈಗ ಆಸ್ ಇಟ್ ಈಸ್ ನಮಗೆ ನಮ್ಮಲ್ಲಿರ್ತಕ್ಕಂಥ ಡ್ಯಾಮ್ಗಳಲ್ಲಿ 2-3 ತಿಂಗಳು ಏನು ಸಮಸ್ಯೆ ಇಲ್ಲ. ಉದಾಹರಣೆ ಬೆಂಗಳೂರು ಕೂಡ
ಪ್ರತಿದಿನ 2 TMC ನೀರು ಬೇಕು ನಮಗೆ ಪ್ರತಿ ತಿಂಗಳು. ಅದು ಅಂದರೆ KRS ಇಂದ ಹಿಡಿದು ಬೆಂಗಳೂರು ಮತ್ತೆಲ್ಲ ಬರುತ್ತಲ್ಲ, ಚನ್ನಪಟ್ಟಣ, ರಾಮಮಂಡ್ಯ, ಅದೇ ರೀತಿ ಕನಕಪುರ ಎಲ್ಲ ತಗೊಂಡು ಎಲ್ಲ ಸೇರಿಸಿ ನಮಗೆ 2 TMC ಬೇಕು ಒಂದು ತಿಂಗಳಿಗೆ. 2-3 ತಿಂಗಳಾದ್ರೂ ನಮಗೆ ಒಂದು 6 TMC ಬೇಕಾಗುತ್ತೆ. ಅಷ್ಟಕ್ಕೆ ನಮಗೆ ಈ ತಕ್ಷಣಕ್ಕೆ ತೊಂದರೆ ಇಲ್ಲ. ಮಳೆ ಬರದೇ ಇದ್ದರೆ ತೊಂದರೆ ಆಗುತ್ತೆ. ಮಳೆ ಬರುತ್ತೆ ಅಂತ ನಿರೀಕ್ಷೆ ಮಾಡಿ. ಮಳೆ ಅಭಾವ ಇರೋದು ಅಂತ ಜನಕ್ಕೆ ಅನಿಸ್ತಾ ಇದೆ, ರೈತರಿಗೆ. ಹಾಗಾಗಿ ಇನ್ನು ಇದು ಜೂನ್ ತಿಂಗಳು, ಜುಲೈ ತಿಂಗಳು ನೆಕ್ಸ್ಟ್ ಬರುತ್ತೆ. ಆಗಸ್ಟ್ ತಿಂಗಳ ಗಂಟನೂ ಅವಕಾಶ ಇದೆ ಮಳೆ ಬರೋದಕ್ಕೆ. ಲಾಸ್ಟ್ ಇಯರ್ ಅಷ್ಟೇ ತುಂಬ ಎಫೆಕ್ಟ್ ಆಗಿತ್ತು ಮಳೆದು. ಅದಾದಮೇಲೆ ಆಗಸ್ಟ್ ತಿಂಗಳಿಂದ ಹಿಂಗಾರು ಏನು ಬಿತ್ತನೆ ಟೈಮಲ್ಲಿ ಸಮೃದ್ಧಿಯಾಗಿ ಮಳೆ ಬಂತು. ಹೋಗ್ತಾ ತುಂಬಾ ಚೆನ್ನಾಗಾಯಿತು ಮಳೆ. ಏನು ರಾಗಿ ಮತ್ತು ಜೋಳ ಅದೆಲ್ಲ ಬಿತ್ತನೆ ಮಾಡಿರ್ತೀರಿ ರೈತರುಗಳು ನಾವು, ಅದು 100ಕ್ಕೆ ₹1 ಅಂದರೆ 90% ಬೆಳೆ ಬಂತು. ಇನ್ನು 10% ನಷ್ಟ ಆಯಿತು ರೈತರಿಗೆ. ರಾಗಿನೇ ಇರ್ಬೋದು, ಜೋಳನೇ ಇರ್ಬೋದು, ಮೆಕ್ಕೆಜೋಳನೇ ಇರ್ಬೋದು, ಗೋಧಿನೇ ಇರ್ಬೋದು, ಮತ್ತು ತೊಗರಿ ಇರ್ಬೋದು, ಮತ್ತು ಅವರೆಕಾಯಿ ಇರ್ಬೋದು, ಪ್ರತಿಯೊಂದು ತೊಂದರೆ ಆಗಿತ್ತು. ಹೋಗ್ತಾ 90% ಬಂತು. ಈ ಸಲನೂ ಮುಂಗಾರು ಎಫೆಕ್ಟ್ ಕೊಡೋ ಸಂಭವ ಇದೆ ಅಂತ ಎಲ್ಲರಿಗೂ ಅನಿಸ್ತಾ ಇದೆ, ರೈತರುಗಳಿಗೆ, ರಾಜ್ಯದ ಜನತೆಗೆ, ಪ್ರತಿಯೊಬ್ಬರಿಗೂ ಅನಿಸ್ತಾ ಇದೆ. ಆದರೆ ಹವಾಮಾನ ಇಲಾಖೆ ಇನ್ನೂ ಏನು ಕರೆಕ್ಟಾಗಿ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಕೊಡಬೇಕು ರೈತರಿಗೆಲ್ಲ. ಮತ್ತು ರೈತರಿಗೆ ಬಿತ್ತನೆ ಬೀಜ, ಪ್ರತಿಯೊಂದು ರಸಗೊಬ್ಬರಗಳು ಎಲ್ಲ ಏನು ತೊಂದರೆ ಆಗದಿದ್ದಂಗೆ ಕಾಪಾಡಬೇಕು ರಾಜ್ಯ ಸರ್ಕಾರ. ಮೋದಿಜಿ ಮತ್ತು ರಾಜ್ಯ ಸರ್ಕಾರ ಏನಿದೆ, ನಮ್ಮ DK ಶಿವಕುಮಾರ್ ಸಾಹೇಬರು, ಮತ್ತು ಕೇರಳ MLA ಏನಿದ್ದಾರೆ CM ಅವರು, ಮತ್ತು ತಮಿಳ್ನಾಡು CM ಏನಿದ್ದಾರೆ, ಇವರೆಲ್ಲ ಒಗ್ಗೂಡಿ ಏನು ಮೇಕೆದಾಟು ಯೋಜನೆಗೆ ಹೊರಟಿದ್ರು DK ಶಿವಕುಮಾರ್ ಸಾಹೇಬರು, ರಾಜ್ಯದ ಮುಖ್ಯಮಂತ್ರಿಗಳವರು, ಅದನ್ನು ಕಾರ್ಯಗತ ಮಾಡಬೇಕಂತ ತಮ್ಮಲ್ಲಿ Zee TV ಮಾಧ್ಯಮದ ಮುಖಾಂತರ ಇಡೀ ರಾಜ್ಯದ ಜನತೆಗೆ, ನಮ್ಮ ಕರ್ನಾಟಕ ಸ್ಟೇಟ್ ಜನತೆಗೆ ಮತ್ತು ತಮಿಳ್ನಾಡು ಸ್ಟೇಟ್ ಜನತೆಗೆ ಎಲ್ರಿಗೂ ಮನವಿ ಮಾಡ್ಕೊತಾ ಇದ್ದೀರಿ. ರೈತರ ಕುಟುಂಬದಿಂದ ಜಗದೀಶ್ ಗೌಡ ಅಂತ ನಾನು ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಿ. ಪ್ರಧಾನಿಜಿಯವರು ಮತ್ತು ರಾಜ್ಯ ಸರ್ಕಾರ CM ಅವರು ಮತ್ತು ತಮಿಳ್ನಾಡು CM ಅವರು ಗಮನ ಹರಿಸಬೇಕು. ಇದನ್ನು ಮೇಕೆದಾಟು ಯೋಜನೆ ಜಾರಿಗೆ ತರಬೇಕು. ಏನು KRS ಡ್ಯಾಮ್ ತುಂಬಿ ನೀರು ಆಚೆಗೆ ಹೋಗುತ್ತೆ ಸಮುದ್ರಕ್ಕೆ, ಆ ನೀರು ಅಲ್ಲಿ ಮೇಕೆದಾಟು ಯೋಜನೆಯಲ್ಲಿ ಡ್ಯಾಮ್ ಕಟ್ಟಿ ಜಾರಿಗೆ ಬಂದರೆ ತುಂಬ ಅನುಕೂಲ ಆಗುತ್ತೆ ಎರಡೂ ಸ್ಟೇಟ್ಗೆ. ರಾಜ್ಯ ಸರ್ಕಾರನೇ ಆಗ್ಬೋದು ಮತ್ತು ತಮಿಳ್ನಾಡು ಸರ್ಕಾರಕ್ಕೆ ಆಗ್ಬೋದು. ಎರಡೂ ಸ್ಟೇಟ್ಗೆ ಈ ಮೇಕೆದಾಟು ಯೋಜನೆಯಿಂದ ತುಂಬ ಅನುಕೂಲ ಆಗುತ್ತೆ. ಇದನ್ನು ಮಾನ್ಯ ಪ್ರಧಾನಿ ಮಂತ್ರಿಗಳು ಮತ್ತು ನಮ್ಮ ರಾಜ್ಯ ಸರ್ಕಾರ CM ಏನಿದ್ದಾರೆ ಅವರು ಮತ್ತು ತಮಿಳ್ನಾಡು CM ಕುಂತು ಇದನ್ನು ಬಗೆಹರಿಸ್ಕೊಡ್ಬೇಕು ರೈತರಿಗೆ. ಹಂಗಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀರಿ. ಹೋದ ವರ್ಷ ಏನು ಮಳೆ ಆಗಿತ್ತು ನಮಗೆ, ಆ ಪ್ರಮಾಣದಲ್ಲಿ ಈ ಸರಿ ಮಳೆ ಆಗಲಿಲ್ಲ. ಇದರಿಂದ ಭಾಳಷ್ಟು ಪರಿಣಾಮಗಳನ್ನು ನಾವು ಜನಸಾಮಾನ್ಯರು ಹಾಗೂ ಸರ್ಕಾರದವರು ಎದುರಿಸಬೇಕು. ಕಾರಣ ಏನಪ್ಪ ಅಂದರೆ, ಮೊದಲನೇದಾಗಿ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ಸಮಸ್ಯೆ ಆಗುತ್ತೆ, ಹಾಗೂ ಕುಡಿಯೋ ನೀರಿಗೂ ಸಹ ತುಂಬ ತೊಂದರೆ ಆಗ್ತದೆ. ಈ ಸಂದರ್ಭದಲ್ಲಿ ಈ ಅವಕಾಶವನ್ನು ಏನು ಮಾಡ್ತಾರೆ, ಕೆಲವರು ವ್ಯಕ್ತಿಗಳು ದುರುಪಯೋಗ ಪಡಿಸ್ಕೊಳ್ತಾರೆ. ಅವರು ಟ್ಯಾಂಕರ್ಗಳ ಮುಖಾಂತರ ಟ್ಯಾಂಕರ್ ಮಾಫಿಯಾವನ್ನು ತರ್ಬೋದು. ಅವಾಗ ಮತ್ತೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಮತ್ತು ಸರ್ಕಾರ ಈ ಸಂದರ್ಭದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಉದಾಹರಣೆಗೆ ಈಗ ವಾರಕ್ಕೆ 2 ಸರಿ ನೀರು ಕೊಡ್ತಾ ಇದ್ದಾರೆ. ಆವಾಗ ಕುಡಿಯೋ ನೀರನ್ನು ಆದಷ್ಟು, ಅಂದರೆ ಕುಡಿಯೋ ನೀರು ಬಿಟ್ಟು ಅಟ್ಲೀಸ್ಟ್ ಏನು ಮೇರೆ ಯೂಸ್ ಇದೆ, ಬಟ್ಟೆ ಒಗೆದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದನ್ನು ಕಡಿಮೆ ಯೂಸ್ ಮಾಡಿ ಅಂತೇಳಿ ವಾರಕ್ಕೆ 2 ಸರಿ ಏನನ್ನು ನೀರು ಕೊಡ್ತಾ ಇದ್ದಾರೆ ಅದನ್ನು ವಾರಕ್ಕೆ 1 ಸರಿ ಮಾಡ್ಕೋಬೇಕು. ಮತ್ತು ನೀರನ್ನು ಹಿತಮಿತವಾಗಿ ಬಳಸಬೇಕು ಎಂಬುದಾಗಿಯೂ ಸಹ ಸರ್ಕಾರ ಜನಗಳಿಗೆ ತಿಳಿಸಿ ಹೇಳಬೇಕು. ಹಾಗೆ ಇದೇ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ಮೇಕೆದಾಟು ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ತಮಿಳುನಾಡು ಸರ್ಕಾರ ಮತ್ತೆ ಕೆರೆ ತೆಗಿತಾ ಇದೆ, ನಮಗೆ ಹೆಚ್ಚು ಪ್ರಮಾಣದ ನೀರನ್ನು ಕಳಿಸ್ಕೊಡಿ ಅಂತ. ಯಾಕೆಂದರೆ ಇಲ್ಲಿ ವ್ಯವಸಾಯಕ್ಕಿರಲಿ, ಕುಡಿಯೋ ನೀರಿಗೆ ತೊಂದರೆ ಆಗಿರುವಾಗ ನಾವು ತಮಿಳುನಾಡಿಗೆ ನೀರನ್ನು ಬಿಡೋ ಮಟ್ಟದಲ್ಲಿ ನಾವು ಎಂದೂ ಸಹ ನಾವು ಇಲ್ಲ. ಮತ್ತು ಮೇಕೆದಾಟು ಯೋಜನೆ ಕಾರ್ಯಗತ ಮಾಡೋಕ್ಕಿಂತ ಭಾಳಷ್ಟು ಒಂದು ಕಠಿಣ ನಿರ್ಧಾರಗಳನ್ನ ಈ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ನಾವು ಕೇಳ್ತಿರೋದೇನಪ್ಪ ಅಂತ ಕೇಳಿದಾಗ, ಏನು ವೇಸ್ಟೇಜ್ ವಾಟರ್ ಇದೆ, ಹೆಚ್ಚಾಗಿ ಏನು ಸಮುದ್ರಕ್ಕೆ ಸೇರ್ತಾ ಇದೆ, ಆ ನೀರನ್ನು ನಾವು ಸ್ಟೋರ್ ಮಾಡ್ಕೊಳ್ತೀವಿ ಎಂಬುದಾಗಿ ನಾವು ಮೇಕೆದಾಟು ಯೋಜನೆಯಲ್ಲಿ ಹೇಳ್ಕೊಂಡಿದ್ದಾರೆ ನಮ್ಮ ಸರ್ಕಾರ. ಆದರೆ ಈ ಸಂದರ್ಭದಲ್ಲಿ ತಮಿಳುನಾಡು ಸರ್ಕಾರ ಏನು ಮಾಡಿದೆ, ಇಲ್ಲ ನಮಗೆ ಮತ್ತಷ್ಟು ನೀರು ಬೇಕು ಅಂತಿದೆ, ನಾವು ಈ ಒಂದು ಪ್ರಮಾಣದ ನೀರನ್ನು ನಾವು ಕೊಡಲಿಕ್ಕೆ ನಾವು ಸಾಧ್ಯ ಆಗಲ್ಲ. ಹೀಗಾಗಿ ಭಾರಿ ಪ್ರಮಾಣದಲ್ಲಿ ತೊಂದರೆ ಆಗುತ್ತೆ. ಕಾರಣ ಏನಪ್ಪ ಅಂತ ಕೇಳಿದಾಗ, ಹೋದ ಸರಿ ಏನಾಗಿದೆ, ಜೂನ್ಗೆಲ್ಲ ನೀರು ಅಧಿಕ ಪ್ರಮಾಣದಲ್ಲಿ ಎಲ್ಲ ಅಣೆಕಟ್ಟೆಗಳು ತುಂಬಿತ್ತು. ಇವಾಗೇನಾದ್ರು ಅಟ್ಲೀಸ್ಟ್ 40% ಮಳೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಮಳೆ ಆಗಲಿಲ್ಲ ಅಂದರೆ ನಾನು ಹೇಳಿದ್ನಲ್ಲ, ಈ ರೀತಿ ಅನೇಕ ಸಮಸ್ಯೆಗಳು ಉಂಟಾಗ್ತದೆ.